ಜನಗಳನ್ನು ಕೆಲವು ಹಿಡಿಯುತ್ತೆ. ಅಂದರೆ ಸಮಥಿಂಗ್ಸ್ ಹೋಲ್ಡ್ ಯು ಬ್ಯಾಕ್. ನಾನು ನೋಡಿದ್ದೀನಿ, ಕೆಲವರು ನಾನು ಬಹಳ ಸ್ಪೆಷಲ್ ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಎಲ್ಲರೂ ಸ್ಪೆಷಲ್ ಅಂತ ಬಂದುಬಿಟ್ಟಾಗ ಆ ಪ್ರಾಬ್ಲಮ್ ಇರಲ್ಲ. ಎಲ್ಲರೂ ಯುನೀಕು, ಎಲ್ಲರೂ ಸ್ಪೆಷಲು, ಎಲ್ಲರೂ ನಂತರ ಅಂದರೆ ಪ್ರಾಬ್ಲಮ್ ಇರಲ್ಲ. ಬೇರೆಯವ್ರು ಯಾರೂ ಜ್ಞಾಪಕ ಬರಲ್ಲ, ನಾನು ತುಂಬ ಸ್ಪೆಷಲ್ ಅಂತ. ಆವಾಗೇನಾಗುತ್ತೆ, ನನ್ನ ಪ್ರಾಬ್ಲಮ್ಮು ತುಂಬ ಸ್ಪೆಷಲ್ ಅಂತ, ನನ್ನ ಪೇನು ತುಂಬ ಸ್ಪೆಷಲ್ಲು. ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ಬಡಿ ಅಂಡರ್ಸ್ಟ್ಯಾಂಡ್ಸ್. ಯಾರಿಗೂ ಗೊತ್ತಿಲ್ಲ ನಾನು ಏನು, ವಾಟ್ ಐ ಆಮ್ ಗೋಯಿಂಗ್ ಥ್ರೂ. ನೋ ಬಡಿ ನೋಸ್ ಐ ಆಮ್ ವೆರಿ ಸ್ಪೆಷಲ್. ಯಾರಿಗೂ ಗೊತ್ತಾಗಲ್ಲ, ಎಲ್ಲ ಸ್ಪೆಷಲ್ ನಾನು. ನನಗೇನಾಗ್ತಾಯಿದೆ ಅವ್ರಿಗೇನು ಗೊತ್ತಿಲ್ಲ. ಆ ಥರ ನೀವು ತಿಳ್ಕೊಂಡಿದ್ರೆ ಹೇಗೆ ನೀನು ಪ್ರಪಂಚದಲ್ಲಿ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ? ಪ್ರಪಂಚಕ್ಕೆ ಹೇಗೆ ಗೊತ್ತಾಗಕ್ಕೆ ಸಾಧ್ಯ? ಬಿಕಾಸ್ ಐ ಆಮ್ ಸ್ಪೆಷಲ್, ನೋ ಬಡಿ ವಾಟ್ ಐ ಆಮ್ ಗೋಯಿಂಗ್ ಥ್ರೂ ಗೊತ್ತಾಗಲ್ಲ. ದಟ್ ಈಸ್ ವೈ ಯು ಆರ್ ಸ್ಟ್ರಗ್ಲಿಂಗ್. ನೀನು ಒಂಟಿ ಆಗಿರೋದು ಯಾಕೆ ಜೀವನದಲ್ಲಿ ಅಂದರೆ ನೀನು ಸ್ಪೆಷಲ್ ಅಂದ್ಕೊಂಡಿರೋದ್ರಿಂದಾನೆ. ಇದು ನೀನನ್ನು ಹಿಡ್ಕೊಂಡಿರೋ ಕಂಡೀಷನಿಂಗ್. ದಿಸ್ ಈಸ್ ನಾಟ್ ಸೆಲ್ಫ್ ಲವ್. ನಂದೇ ನೋವು ಬೇರೆ, ನಂದೇ ಕಷ್ಟ ಬೇರೆ, ನಾನು ಬಿಟ್ಟರೆ ಬೇರೆ ಯಾರು ತುಂಬ ಅನುಭವಿಸ್ತಾ ಇದ್ದೀನಿ, ನಾನು ತುಂಬ ಸಫರ್ ಮಾಡ್ತಿದ್ದೀನಿ, ನನ್ನ ಜೀವನ ಹಂಗೆ ಅಂತ ಅಂದ್ಕೊಳ್ಳೋರು ಒಬ್ಬರೇ ಆಗಿಬಿಡ್ತಾರೆ. ಯಾಕೆಂದರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ನಾನು ಭಾಳ ಸ್ಪೆಷಲ್ ಅಂತ. ಅದೇ ಎಲ್ಲರದ್ದು ಇದೇ ಗತಿ ಹೇಳಲ್ವಾ? ಎಲ್ಲರ ಮನೆ ದೋಸೆ ತೂತು ಕರೆಕ್ಟಾಗಿ ಒಪ್ಕೋಬೇಕು. ಆಚೆ ಬಂದು ಎಲ್ಲರ ಜೊತೆ ಸೇರಿದಾಗ ಅಯ್ಯೋ ಅವ್ರಿಗೂ ಹಿಂಗಾಗತ್ತೆ, ಇವ್ರಿಗೂ ಹಿಂಗಾಗತ್ತೆ, ಎಲ್ಲರದ್ದು ಪ್ರಾಬ್ಲಮ್ ಅಂದಾಗ ನಮಗೆ ಅಷ್ಟೊಂದು ಘಾಸಿ ಆಗಲ್ಲ.